Hi everyone, welcome to my channel once again. I'm Ravi Kumar. Hope you have done the ಮ್ಯಾಥಮೆಟಿಕ್ಸ್ 2 ಪೇಪರ್ ವೆರಿ ವೆಲ್. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಕೇಳಿದ್ರಿ ಸರ್ ಮ್ಯಾಥ್ಸ್ 2 ಪೇಪರ್ ತುಂಬಾ ಈಸಿ ಇತ್ತು ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್. ಅಂದಾಗೆ ಜೊತೆಲಿ ಸುಮಾರು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ದಾರೆ ಸರ್ CME 2 ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡಿ ಅಂತೇಳಿ. ನೋಡಿ CME 2 ನ ಪಾಸಿಂಗ್ ಪ್ಯಾಕೇಜ್ ಅನ್ನೋದಕ್ಕಿಂತ ಒಂದು ಮಾಡಲ್ ಪೇಪರ್ಸ್ ಏನ್ 3 ಮಾಡಲ್ ಪೇಪರ್ಸ್ ಇದೆ, ಆ 3 ಮಾಡಲ್ ಪೇಪರ್ಸ್ ಕ್ವಶನ್ ನೀವು ತರವಾಗಿ ಸ್ಟಡಿ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಅಂದಾಗೆ ಅದಕ್ಕೋಸ್ಕರ ಈ ಒಂದು ಮೆಟೀರಿಯಲ್ ರೆಡಿ ಮಾಡಿದ್ದೀನಿ. ಸೊ ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ನನಗೆ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡಕ್ಕೆ ಟೈಮ್ ಸಿಕ್ಲಿಲ್ಲ. ಬಟ್ ಖಂಡಿತವಾಗ್ಲೂ ನಿಮ್ಗೆ ಫ್ಯೂಚರ್ ಅಲ್ಲಿ ನಾನು ಮತ್ತೆ ಎಕ್ಸ್‌ಪ್ಲೇನ್ ಮಾಡ್ಕೊಡ್ತೀನಿ. ಬಟ್ ಈಗ ನೀವು ಈ ಒಂದು ಮಾಡಲ್ ಪೇಪರ್ ಅಲ್ಲಿ ನೀವೇನ್ ನೋಡ್ಬೋದಂದ್ರೆ, ನಿಮ್ಗೆ ಸೊಲ್ಯೂಷನ್ ಬೇಕು ಬೋತ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೊಟ್ಟಿದ್ದೀನಿ. ಇದನ್ನ ನನ್ನ ಮೊಬೈಲ್ ಆಪ್ ಅಲ್ಲಿ ನಿಮ್ಗೆ ಇ ಬುಕ್ ಆಗಿ ಜಸ್ಟ್ ಒಂದು ₹5ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನ್ನ ಮೊಬೈಲ್ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್. ಸೊ ಅಂದಾಗೆ ನಾನು ಈಚ್ ಅಂಡ್ ಎವರಿ ಕ್ವಶನ್ ಗಿಂತ ನೀವು ಅಬ್ಸರ್ವ್ ಮಾಡಬಹುದು ಯಾವ ತರ ನಾವು ನೋಡಿ. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇರ್ಬೋದು. ಏನಪ್ಪಾ ಅಂದ್ರೆ ಫಾರ್ ಆರ್ಥೋಪೆಡಿಕ್ ಇಂಪ್ಲಾಂಟ್ಸ್ ಡ್ಯಾಶ್ ಪ್ರಾಪರ್ಟೀಸ್ ಮೋಸ್ಟ್ ಕ್ರೂಷಿಯಲ್ ಫಾರ್ ದ ಬಯೋಮೆಟ್ರಿಕಲ್ ಟು ವಿತ್ ಸ್ಟ್ಯಾಂಡ್ ಫೋರ್ಸಸ್. ಅದಕ್ಕೆ ಏನಪ್ಪಾ ಅಂದ್ರೆ ದಟ್ ಇಸ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅನ್ನೋದು ಆನ್ಸರ್ ಆಗಿರುತ್ತೆ. ದ ಲಾಸ್ಟ್ ಸ್ಟೆಪ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಇದಕ್ಕೆ ಅಂದ್ರೆ ಪೋಸ್ಟ್ ಪ್ರೊಸೆಸಿಂಗ್ ಅಂತ ಕರಿತೀರಿ. ಸೊ ಈ ತರ ಪ್ರತಿಯೊಂದು ಸಾಲ್ವ್ ಮಾಡುವಂತದ್ದು ಮತ್ತೆ ಒಂದು ಸಿಂಪಲ್ ಆಗಿರುವಂತಹ ಆನ್ಸರ್. ಮೆನ್ಷನ್ ಒನ್ ಅಪ್ಲಿಕೇಶನ್ ಈಚ್ BCC ಅಂಡ್ FCC. ಸೊ BCC ಸ್ಟ್ರೆಂತ್ ಈಸ್ ಯೂಸ್ಡ್ ಇನ್ ಕ್ರೋಮಿಯಂ ಅಂಡ್ FCC ಸ್ಟ್ರೆಂತ್ ಈಸ್ ಯೂಸ್ಡ್ ಇನ್ ಅಲ್ಯೂಮಿನಿಯಂ. ಸೊ ಒನ್ ಅಪ್ಲಿಕೇಶನ್ ಕೇಳ್ತಿದ್ದಾರೆ. ಸೊ ಅದನ್ನ ನೀವು ಬರೀಬಹುದು. ಲಿಸ್ಟ್ ದ ಟೂ ಆಬ್ಜೆಕ್ಟಿವ್ಸ್ ಆಫ್ ಹಾರ್ಡನಿಂಗ್ ಪ್ರೊಸೆಸ್ ಟು ಇನ್ಕ್ರೀಸ್ ದ ಹಾರ್ಡ್ನೆಸ್ ಟು ಇಂಪ್ರೂವ್ ವೇರ್ ರೆಸಿಸ್ಟೆನ್ಸ್. ನೋಡಿ, ನಿಮಗೆ ಡಿಪೆಂಡಿಂಗ್ ಆನ್ ಸ್ಕೀಮ್, ನಿಮಗೆ ಈಗ ಪಾರ್ಟ್ ಬಿ ನಲ್ಲಿ ಬರುವಂತಹ ಕ್ವಶನ್ಸ್ ಕೇಳೋದೇ 2 ಮಾರ್ಕ್ಸ್ಗೆ. ಹಾಗಾಗಿ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಓಕೆನಾ. ಸ್ಕೀಮ್ ಅಲ್ಲಿ ಕೂಡ ನಿಮ್ಗೆ ಅದೇ ತರ ಕೊಟ್ಟಿರ್ತಾರೆ. ಇನ್ನು ಡಿಫೈನ್ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಇದೆ. ಎಲೆಕ್ಟ್ರೋಪ್ಲೇಟಿಂಗ್ ದ ಪ್ರೊಸೆಸ್ ಆಫ್ ಕೋಟಿಂಗ್ ಒನ್ ಮೆಟಲ್ ಓವರ್ ಅನದರ್ ಮೆಟಲ್ ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇಷ್ಟೇ ನಿಮಗೆ ಬೇಕಾಗಿರುವಂತಹ ಆನ್ಸರ್. ಸಿಂಪಲ್ ಆಗಿ ಆನ್ಸರ್ಸ್ ಇದೆ. ನೀವು ಅದನ್ನ ತರವಾಗಿ ಪ್ರಾಕ್ಟೀಸ್ ಮಾಡ್ಕೊಬಹುದು. ಜೊತೆಲಿ ನೀವೆಲ್ಲ ಕೇಳುವಂತದ್ದು ಮತ್ತೆ ಇದು FCC ಯೂನಿಟ್ಸ್ ಅಲ್ಲಿ ಡಯಾಗ್ರಾಮ್, ನೀವು ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ತರವಾಗಿ ನೋಡ್ಕೊಳ್ಳಿ. ನನಗೆ ಡಯಾಗ್ರಾಮ್ ನ ಕೊಡಕ್ಕಾಗಿಲ್ಲ, ಬಟ್ ಡೆಫಿನೆಟ್ಲಿ ಇನ್ ಫ್ಯೂಚರ್ ನಾನು ಡಯಾಗ್ರಾಮ್ ನ ಕೂಡ ಕೊಡ್ತೀನಿ. ಸದ್ಯಕ್ಕೆ ನಿಮ್ಗೆ ಏನ್ ಥಿಯರಿ ಕ್ವಶನ್ ಅಂಡ್ ಆನ್ಸರ್ಸ್ ಬೇಕು ಆ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ಮಾಡ್ಕೊಡ್ತಾ ಇದೀನಿ. ಜೊತೆಲಿ ಪಕ್ಕದಲ್ಲಿ ನಿಮಗೆ ಕನ್ನಡದಲ್ಲಿ ಕೂಡ ಕೊಟ್ಟಿರ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಡಿಪ್ಲೊಮಾದಲ್ಲಿ ಕನ್ನಡದಲ್ಲಿ ಕೂಡ ಬರೀಬಹುದು ಅಂತೇಳಿ. ಸೊ ಇನ್ ಕೇಸ್ ನಿಮ್ಗೆ ಯೂಸ್ ಆಗಂದ್ರೆ ಕನ್ನಡದಲ್ಲಿ ಕೂಡ ನೀವು ಓದ್ಕೋಬಹುದು. ಓಕೆನಾ. ಸೊ ಅಂದಾಗೆ ನಿಮ್ಗೀಗ ಮೇನ್ ಆಗಿ ಬೇಕಾಗಿರುವಂತದ್ದು 5 ಮಾರ್ಕ್ ಕ್ವಶನ್ ಅಂಡ್ ಆನ್ಸರ್ಸ್. ಕೆಲವೊಂದಕ್ಕೆ ಡಯಾಗ್ರಾಮ್ ನ ಕೂಡ ಹಾಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಈಗ ಸೆಕ್ಷನ್ 2 ಬಂದ್ರೆ ವಿಚ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಎನ್ಶೂರ್ ಬೋತ್ ಸ್ಟ್ರೆಂತ್ ಅಂಡ್ ಸರ್ಫೇಸ್ ಹಾರ್ಡನಿಂಗ್ ಫಾರ್ ಎಂಜಿನ್ ಕಾಂಪೋನೆಂಟ್ಸ್ ಅಂತ ಇದೆ. ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಯೂಸ್ಡ್ ಫಾರ್ ಎಂಜಿನ್ ಕಾಂಪೋನೆಂಟ್ಸ್ ಹಾರ್ಡನಿಂಗ್, ಟೆಂಪರಿಂಗ್ ಅಂಡ್ ಕೇಸ್ ಹಾರ್ಡನಿಂಗ್. ದಿಸ್ ಪ್ರೊಸೆಸ್ ಇಂಪ್ರೂವ್ ಸ್ಟ್ರೆಂತ್, ಹಾರ್ಡ್ನೆಸ್ ಅಂಡ್ ವೇರ್ ರೆಸಿಸ್ಟೆನ್ಸ್. ಹಾಗಾದ್ರೆ ಇದರಲ್ಲಿ ಇರುವಂತಹ ಸ್ಟೆಪ್ಸ್ ಯಾವ್ಯಾವುದು? ಸ್ಟೀಲ್ ಕಾಂಪೌಂಡ್ heated about critical temperature, it is soaked for some time. It is rapidly cooled in water or oil. Hardness increases due to ಮೆಲ್ಟೇಷನ್ ಫಾರ್ಮೇಶನ್. ಸೊ ಇನ್ನು ಟೆಂಪರಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಅದಕ್ಕೆ ದೋ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಡೌನ್ಲೋಡ್ ಬೈ ಯೂಸಿಂಗ್ ದ ಮೊಬೈಲ್ ಆಪ್. ಸೊ ಆಲ್ 3 ಮಾಡಲ್ ಪೇಪರ್ಸ್ ಆರ್ ದೇರ್. ನೀವು 3 ಮಾಡಲ್ ಪೇಪರ್ ನ ಸಾಲ್ವ್ ಮಾಡಿದೀನಿ. ಸೊ ಇದನ್ನ ನಾನು ಮೊಬೈಲ್ ಆಪ್ ಅಲ್ಲೇ ನಿಮ್ಗೆ ಲಿಂಕ್ ಅನ್ನ ಕಳಿಸಿದೀನಿ. ಅಲ್ಲಿ ಕೂಡ ನೀವು ಅದನ್ನ ಓದ್ಕೋಬಹುದು. ಓಕೆನಾ. ಸೊ ಇದು ನನಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರೋದ್ರಿಂದ, ಲ್ಯಾಕ್ ಆಫ್ ಟೈಮ್ ಇರೋದ್ರಿಂದ ಮಾಡಕ್ಕಾಗಿಲ್ಲ. ಸಾರಿ ಫಾರ್ ದಟ್ ಒನ್. ಬಟ್ ಇಫ್ ಯು ಕ್ಯಾನ್ ಏಬಲ್ ಟು ಯುಟಿಲೈಸ್ ದಿಸ್ ಒನ್, ಯೂಸ್ ಮಾಡ್ಕೊಳ್ಳಿ. ಸೊ ಅಟ್ ಲೀಸ್ಟ್ ಯೂಸ್ ಆಯ್ತು ಅಂದ್ರೆ ಒಂದು ಥ್ಯಾಂಕ್ಸ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ, ಫ್ಯೂಚರ್ ಅಲ್ಲಿ ಇದನ್ನು ಕೂಡ ಅಥವಾ ಥರ್ಡ್ ಸೆಮ್ ಅಲ್ಲಿ ಇರುವಂತಹ ನಿಮ್ಮ ಪೇಪರ್ಸ್ ಕೂಡ ನಾವು ಸಾಲ್ವ್ ಮಾಡಿ ನಿಮಗೆ ನಾನು ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ CMA 2 ಎಕ್ಸಾಮ್. ಓಕೆ, ಥ್ಯಾಂಕ್ ಯು.